ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ವೆಜಿಟೇಬಲ್ನಿಂದ ಸೂಪರ್ ಟೇಸ್ಟಿ ಸಾಗು ಚಪಾತಿ ಪೂರಿ ಜೊತೆ ತಿನ್ನಲಿಕ್ಕೆ ರೆಡಿ ಮಾಡೋಣ ಬನ್ನಿ. ಹಾಗಾದರೆ ಒಂದು ಪ್ಯಾನಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಲವಂಗ, ಜೀರಿಗೆ, ಕರಿಮೆಣಸು, ಗೇರುಬೀಜ ಹಾಕಿ 1-2 ನಿಮಿಷ ಫ್ರೈ ಮಾಡಬೇಕು. ಇವಾಗ ಕೊತ್ತಂಬರಿ ಬೀಜ 1-2 ಟೇಬಲ್ ಸ್ಪೂನಷ್ಟು ಹಾಕುವ. 1-2 ಟೇಬಲ್ ಸ್ಪೂನಷ್ಟು ಕಾಯಿ ತುರಿ, ಖಾರಕ್ಕನುಸಾರವಾಗಿ ಒಣಮೆಣಸು ಇಷ್ಟನ್ನು ಹಾಕಿ ಫ್ರೈ ಮಾಡಿ ಆರಿದ ನಂತರ ಗ್ರೈಂಡ್ ಮಾಡಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಪ್ಯಾನಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಹೆಚ್ಚಿದ ಈರುಳ್ಳಿ, ಒಂದೆರಡು ನಿಮಿಷ ಫ್ರೈ ಮಾಡಿ ಆದಮೇಲೆ ಹೆಚ್ಚಿದ ಶುಂಠಿ, ಹೆಚ್ಚಿದ ಬೆಳ್ಳುಳ್ಳಿ, ಇದು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಇವಾಗ ಹೆಚ್ಚಿದ ಟೊಮೆಟೊ ಕೂಡ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಇವಾಗ ನಾನು ಹೆಚ್ಚಿದ ತರಕಾರಿಯನ್ನು ಒಂದೊಂದಾಗಿ ಹಾಕ್ತಾ ಇದ್ದೇನೆ. ನೋಡಿ, ನಾನು ಕ್ಯಾಪ್ಸಿಕಮನ್ನು ಹಾಕಿದ್ದೇನೆ. ಈಗ ಬೇಬಿ ಕಾರ್ನ್ ಹಾಕ್ತಾ ಇದ್ದೇನೆ. ನೀವು ನಿಮಗೆ ಇಷ್ಟವಾದ ತರಕಾರಿಯನ್ನು ಯಾವುದು ಕೂಡ ಹಾಕ್ಕೊಳ್ಬೋದು, ಇಲ್ಲವಾದರೆ ಇದನ್ನು ಸ್ಕಿಪ್ ಕೂಡ ಮಾಡಿಕೊಳ್ಬೋದು. ನೋಡಿ, ಈಗ ಕಾಲಿಫ್ಲವರ್, ಕ್ಯಾರೆಟ್ ಹಾಕ್ತಾ ಇದ್ದೇನೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ಲ. ಅದೇ ರೀತಿ ಇದರ ಟೇಸ್ಟ್ ಕೂಡ ಸಖತ್ತಾಗಿರ್ತದೆ. ನೋಡಿ, ಈಗ ಹಬೆಯಲ್ಲಿ 1-2 ನಿಮಿಷ ನಾನು ಇದನ್ನು ಬೇಯಿಸ್ಕೊಂಡಿದ್ದೇನೆ. ಇದು ಈಗ ಇದರಲ್ಲಿ ಅರ್ಧ ಬೆಂದಿದೆ. ಫ್ರೆಂಡ್ಸ್, ಇವಾಗ ಕಡೆದಿಟ್ಟ ಮಸಾಲೆಯನ್ನು ಇದಕ್ಕೆ ಬೆರೆಸುವ. ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕ್ಕೊಳ್ಬೇಕು. ನಾನು ಮಿಕ್ಸಿ ತೊಳೆದ ನೀರನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ, ಯಾಕಂದರೆ ಸ್ವಲ್ಪ ಗ್ರೇವಿ ಥರ ಇದ್ದರೆ ಒಳ್ಳೆಯದಾಗ್ತದೆ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹೆಚ್ಚಿ ಇದಕ್ಕೆ ಬೆರೆಸುವ. ನೋಡಿ, ಸೂಪರ್ ಟೇಸ್ಟಿ ಸಾಗು ಕೂರ್ಮಾ ಕೂಡ ಇದಕ್ಕೆ ಹೇಳ್ಬೋದು ರೆಡಿ ಆಗ್ತಾ ಇದೆ. ಪರಿಮಳ ಕೂಡ ಸೂಪರ್ ಆಗಿ ಬರ್ತಾ ಇದೆ ನೋಡಿ. ಕೂರ್ಮಾ ರೆಡಿಯಾಯಿತು. ಈಗ ಒಂದು ಚಪಾತಿ ಹಿಟ್ಟನ್ನು ಕಲಿಸುವ. ನೋಡಿ, 1 ಕಪ್ನಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ರುಚಿಗೆ ಬೇಕಾದಷ್ಟು ಸ್ವಲ್ಪ ಉಪ್ಪು. ಈಗ ಗೋಧಿ ಹಿಟ್ಟನ್ನು ಬೆರೆಸಿ, ತುಂಬ ಗಟ್ಟಿಯಾದ ಹಿಟ್ಟನ್ನು ಚಪಾತಿಗೆ ಕಲಿಸಿಕೊಳ್ಬಾರ್ದು. ಸ್ವಲ್ಪ ಹಿಟ್ಟು ಮೆದು ಆದರೆ ಚಪಾತಿ ಕೂಡ ಮೆದುವಾಗಿರ್ತದೆ. ಬನ್ನಿ, ಈಗ ಚಪಾತಿ ಕೂಡ ರೆಡಿ ಆಯಿತು. ಯಾಕೆ ತಡ, ಸೂಪರ್ ಟೇಸ್ಟಿ ಸಾಗುನೊಂದಿಗೆ ಚಪಾತಿ ತಿನ್ನುವನಾ? ವಿಡಿಯೋಸನ್ನು ಶೇರ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯದಿರಿ ಫ್ರೆಂಡ್ಸ್. ವಂದನೆಗಳು.